ಹಾಯ್ ವೆಲ್ಕಮ್ ಟು SVY ಕರ್ನಾಟಕ ಅಪ್ಡೇಟ್ಸ್ ಚಾನಲ್ಗೆ ಸ್ವಾಗತ. ನಿನ್ನೆ 23/7/2024 ಆಪ್ಷನ್ ಎಂಟ್ರಿ ಮಾಡಲು KEA ಅವರು ಶಾಕಿಂಗ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ. ಹೌದಾ, ಪ್ರತಿಯೊಬ್ಬ ವಿದ್ಯಾರ್ಥಿನಿಯರು ಆಪ್ಷನ್ ಎಂಟ್ರಿ ಮಾಡಬೇಕು. ಬಟ್ ಏನಂದರೆ ಸಡನ್ಲಿ ನೋ ಶೆಡ್ಯೂಲ್, ನೋ ಡೇಟ್ ಅನೌನ್ಸ್ಡ್, ಹೌದಲ್ವಾ? ಯಾವುದೇ ಒಂದು ಮಾಹಿತಿಯನ್ನು ತಿಳಿಸಲಾರದೆ KEA ಅವರು ಶಾಕಿಂಗ್ ನ್ಯೂಸ್ ಕೊಟ್ಟಿದ್ದಾರೆ. ಸಡನ್ಲಿ ಆಪ್ಷನ್ ಎಂಟ್ರಿ ಲಿಂಕ್ ಬಿಡುಗಡೆ ಮಾಡೋದು ಅದು. ಹಾಗಾದರೆ ಆಪ್ಷನ್ ಎಂಟ್ರಿ ಈ ಟೈಮ್ನಲ್ಲಿ ಮಾಡಬಹುದಾ? ಒಳ್ಳೆಯದ ಅಂದರೆ ಈಗ ಬಿಟ್ಟಿದ್ದಾರೆ ಅಲ್ವಾ ಆಪ್ಷನ್ ಎಂಟ್ರಿ ಲಿಂಕ್, ಮಾಡಿದರೆ ಒಳ್ಳೆಯದ. ಮತ್ತು ಪ್ರತಿಯೊಂದು ವರ್ಷ ಯಾವ ದಿನಾಂಕದಂದು ಮತ್ತು ಯಾವ ತಿಂಗಳಿನಲ್ಲಿ ಆಪ್ಷನ್ ಎಂಟ್ರಿ ಮಾಡಲು ಬಿಡುಗಡೆ ಮಾಡುತ್ತಾರೆ ಅಂದರೆ ಆ ಮಾಹಿತಿಯನ್ನು ಎಲ್ಲ ತಿಳಿದುಕೊಂಡು ಬರೋಣ. ಎಲ್ಲೂ ಸ್ಕಿಪ್ ಮಾಡದ ಕೊನೆಯವರೆಗೂ ನೋಡಿ, ತುಂಬ ಹೆಲ್ಪ್ ಆಗುತ್ತೆ. ಹೌದಾ, ಮಾಡಬಹುದಾ ಮಾಡಬಾರ್ದಾ? ಓಕೆ ಸರಿ. ಹೌ ಕ್ಯಾನ್ ಐ ಎಂಟರ್ ಆಪ್ಷನ್ ಇನ್ KCET 2024 ಅಂತ ಕ್ವಶನ್ ಮಾರ್ಕ್ ಇದೆ. ವಿಸಿಟ್ ದಿ KCET ಅಫಿಷಿಯಲ್ ವೆಬ್ಸೈಟ್. ಓಕೆ, kcetonline.karnataka.gov.in ಇದೇ ವೆಬ್ಸೈಟ್ಗೆ ಹೋಗಿ ನೀವು ಆಪ್ಷನ್ ಎಂಟ್ರಿ ಮಾಡಬೇಕು. ಮತ್ತು ಎಂಟರ್ ಯುವರ್ CET ನಂಬರ್ ಟು ಲಾಗಿನ್. ನಿಮ್ಮ CET ನಂಬರ್ ಕೊಟ್ಟರೆ ಲಾಗಿನ್ ಆಗುತ್ತೆ. ನೆಕ್ಸ್ಟ್ ಎಂಟರ್ ಯುವರ್ ಕಾಲೇಜ್ ಆ್ಯಂಡ್ ಕೋರ್ಸ್ ಆಪ್ಷನ್ಸ್ ಪ್ರಿಫರೆನ್ಸ್. ನಿಮಗೆ ಯಾವ ಕಾಲೇಜು ಇಷ್ಟನೋ ಆ ಕಾಲೇಜ್ ಮತ್ತು ಆ ಕಾಲೇಜಿಗೆ ಸಂಬಂಧಪಟ್ಟ ಬ್ರಾಂಚನ್ನು ಆಪ್ಷನ್ಸ್ ಅಲ್ಲಿ ಪ್ರಿಫರೆನ್ಸ್ ಮಾಡ್ಬೋದು, ಅಂದರೆ ಸೆಲೆಕ್ಟ್ ಮಾಡ್ಬೋದು ಅಂತ ಆಪ್ಷನ್ ಎಂಟ್ರಿ. ನೆಕ್ಸ್ಟ್ ದಿ ಪ್ರಿಯೋರಿಟಿ ನಂಬರ್ ಈಸ್ ಅಸೋಸಿಯೇಟೆಡ್ ವಿತ್ ಇಚ್ ಕಾಲೇಜ್ ಎಂಟ್ರನ್ಸ್ ಆಪ್ಷನ್ ಆ್ಯಂಡ್ ಕೋರ್ಸ್. ಅಂದರೆ ಪ್ರಿಯೋರಿಟಿ ನಂಬರ್ ಪ್ರಕಾರ ನಿಮ್ಮ ಕಾಲೇಜ್ ಎಂಟ್ರೆನ್ಸ್ ಆಪ್ಷನ್ ಆ್ಯಂಡ್ ಕೋರ್ಸ್ ಮಾಡಬಹುದು ಅಂತ ತಿಳಿಸಿದ್ದಾರೆ. ಅಪ್ಲಿಕೆಂಟ್ಸ್ ಕ್ಯಾನ್ ಕಂಪ್ಲೀಟ್ ಆಗಿದೆಯಾ? KCET ಆಪ್ಷನ್ ಎಂಟ್ರಿ 2023 ನಿನ್ನೆ ವರ್ಷದ್ದು. ಫಾರ್ ಎಕ್ಸಾಂಪಲ್, ಥ್ರೂ ದೇರ್ CET ಅಪ್ಲಿಕೇಶನ್ ನಂಬರ್. ಓಕೆ, ಥ್ರೂ ದೇರ್ CET ಅಪ್ಲಿಕೇಶನ್ ನಂಬರ್ ಅಂತ at kea.karnataka.nic.in ಇದು ವೆಬ್ಸೈಟ್. ದಿ ಲಾಸ್ಟ್ ಡೇಟ್ ಟು ಕಂಪ್ಲೀಟ್ ದಿ KEA ಆಪ್ಷನ್ ಎಂಟ್ರಿ 2023ರಲ್ಲಿ ಆಗಸ್ಟ್ 9ರಿಂದ ಆಗಸ್ಟ್ 7ನೇ ತಾರೀಕುವರೆಗೆ ಆಪ್ಷನ್ ಎಂಟ್ರಿ ಮಾಡಲು ಕಾಲಾವಕಾಶ ಕೊಟ್ಟಿದ್ದರು. ಬಟ್ ಈ ವರ್ಷ ಏನು ಆಗಿದೆ ಅಂದರೆ, ಒಂದು ಆಗಸ್ಟ್ ಮಂತ್ ಇನ್ನು ಸ್ಟಾರ್ಟೇ ಆಗಿಲ್ಲ, ಆವಾಗಲೇ ಜುಲೈ 23ನೇ ತಾರೀಕಿನಿಂದ ಬಿಡುಗಡೆ ಮಾಡಿದ್ದಾರೆ ಆಪ್ಷನ್ ಎಂಟ್ರಿ. ಮಾಡಬಹುದ ವಿದ್ಯಾರ್ಥಿಗಳು, ಮಾಡಬಾರ್ದ ಅಂದರೆ ಸ್ವಲ್ಪ ಒಂದು ದಿನ ತಡ ಆದರೂ ಚಿಂತೆ ಇಲ್ಲ, ಏಕೆಂದರೆ 3ರಿಂದ 4 ದಿನ ಟೈಮ್ ಇರುತ್ತೆ ಆಪ್ಷನ್ ಎಂಟ್ರಿ ಮಾಡಲು ಚಾನ್ಸ್. ಅದಕ್ಕೋಸ್ಕರ ಒಂದು ದಿನ ಟೈಮ್ ಪರವಾಗಿಲ್ಲ, ಏನು ಅಂದ್ಕೊಳ್ಬೇಡಿ ನಾನು ಹೀಗೆ ಹೇಳ್ತೀನಂತ. ಈಗ ನೀವು 4 ದಿನದಲ್ಲಿ ಮಿನಿಮಮ್ ಆದರೂ ಇವಾಗ ಮಾಡಬೇಕು ಅಂತ ಪ್ರತಿಯೊಬ್ಬರಿಗೆ ಇರುತ್ತೆ. ಬಟ್ 4 ದಿನದಲ್ಲಿ ಒಂದು ದಿನ ವೈಟ್ ಮಾಡಿ, ಏನಾದರೂ KEA ಅವರು ಇನ್ಫಾರ್ಮೇಷನ್ ನೀಡ್ತಾರಾ, ಮಾಡ್ಕೋಬಹುದಾ ಮಾಡಬಾರ್ದಾ, ಏನಾದ್ರದ್ದು ಗೊಂದಲ ಇದೆಯಾ, ಮಾಡಿಕೊಂಡ್ರೆ ಚೆನ್ನಾಗಿರುತ್ತಾ ಮಾಡಿಕೊಳ್ಳಾರ್ದೆ ಚೆನ್ನಾಗಿರುತ್ತಾ ಅಂತ ಒಂದು ಇನ್ಫಾರ್ಮೇಷನ್ ಅನ್ನು ತಿಳಿಸಿದರೆ ಟಕ್ಕನೆ ಇನ್ನು 3 ದಿನ ಟೈಮ್ ಇರುತ್ತಲ್ಲ, ಆ 3 ದಿನದಲ್ಲಿ 2 ಗಂಟೆ ಕಾಲಾವಕಾಶ ಕೊಟ್ಟರೆ ಆರಾಮಾಗಿ ಆಪ್ಷನ್ ಎಂಟ್ರಿಯನ್ನು ಮುಗಿಸ್ಬೋದು. ಓಕೆ, ಈ ವರ್ಷ ಕೂಡ ಮಿನಿಮಮ್ 23ನೇ ತಾರೀಕು ಜುಲೈ, ಅಂದರೆ ಆಗಸ್ಟ್ 8, 9ನೇ ತಾರೀಕು ಹೋದ ವರ್ಷ, ಅಂದರೆ ಎಷ್ಟು ದಿನ ಡಿಫ್ರೆನ್ಸ್ ಇದೆ? 82 ಆ ಕಡೆ ಎಷ್ಟು 8, ಅಟ್ಲೀಸ್ಟ್ 15 to 16 ಡೇಸ್ ಅಡ್ವಾನ್ಸ್ ಆಗಿ ಕೊಟ್ಬಿಟ್ಟಿದ್ದಾರೆ ಈ ಸರಿ ಏನು KCET ಆಪ್ಷನ್ ಎಂಟ್ರಿ ಮಾಡಲು ಅವಕಾಶ. ಅದಕ್ಕೆ ಸ್ವಲ್ಪ ವೆಯ್ಟ್ ಮಾಡೋಣ, ಒಂದು ದಿನ ಅಥವಾ 1.5 ದಿನ ನಂತರ ಏನಾದರೂ ಇನ್ಫಾರ್ಮೇಷನ್ ತಿಳಿಸಿದರೆ ಟ್ರೈ ಮಾಡೋಣ. ಓಕೆ, ಇನ್ನು ಹೌ ಮೆನಿ ಆಪ್ಷನ್ಸ್ ಆರ್ ಇನ್ KCET ಕೌನ್ಸಿಲಿಂಗ್? KEA ಅಲಾಟ್ಸ್ ಸೀಟ್ಸ್ ಡ್ಯೂರಿಂಗ್ ದಿ ಕೌನ್ಸಿಲಿಂಗ್ ಪ್ರೋಸೆಸ್ ಆಸ್ ಪರ್ ದಿ ಚಾಯ್ಸಸ್. ಓಕೆ, KEA ಅವರು ಅಲಾಟ್ ಮಾಡಿಕೊಳ್ಳೋಕ್ಕೆ ಸೀಟ್ಸ್ ಅನ್ನೋ ಕೌನ್ಸಿಲಿಂಗ್ ಪ್ರೋಸೆಸ್ ಮುಖಾಂತರ ಚಾಯ್ಸ್ ಕೊಡ್ತಾರೆ ಅನ್ನೋ ಮಾತು. ಫೀಲ್ಡ್ ಬೈ ದಿ ಕ್ಯಾಂಡಿಡೇಟ್ಸ್, ಅಂದರೆ ಫೀಲ್ಡ್ ಬೈ ದಿ ನಿಮ್ಮ ಹೆಸರು, ಅಂದರೆ ನೀವು ಅನ್ನೋ ಮಾತು ವಿದ್ಯಾರ್ಥಿಗಳು. ಓಕೆ, ಆಫ್ಟರ್ ಮೋಕ್ ಅಲಾಟ್ಮೆಂಟ್ ನಂತರ ಕ್ಯಾಂಡಿಡೇಟ್ಸ್ ಆರ್ ಗಿವೆನ್ ಚಾನ್ಸ್ ಟು ಚೇಂಜ್ ದೇರ್ ಚಾಯ್ಸ್ ಫಾರ್ ಫ್ರೆಂಡ್ಸ್. ಅಂದರೆ ಮೋಕ್ ಅಲಾಟ್ಮೆಂಟ್ ನಂತರ ಮತ್ತು ಇನ್ನೊಂದು ಚಾನ್ಸ್ ಇರುತ್ತೆ ಆಪ್ಷನ್ ಎಂಟ್ರಿ ಸೀರಿಯಸ್, ಅಂದರೆ ಎಡಿಟ್ ಆಪ್ಷನ್ ಪ್ರಿಫರೆನ್ಸ್ ಪಡ್ಕೊಳ್ಳೋಕ್ಕೆ.
ಆಫ್ಟರ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆಫ್ KCET. ಓಕೆ, KCET ಅಲಾಟ್ಮೆಂಟ್ ಸೀಟ್ಸ್ ರಿಸಲ್ಟ್ಸ್ ಬಂದಮೇಲೆ ಕ್ಯಾಂಡಿಡೇಟ್ಸ್ ವಿದ್ಯಾರ್ಥಿಗಳು ವಿಲ್ ಬಿ ಪ್ರೊವೈಡೆಡ್ 3 ಆಪ್ಷನ್ಸ್ ಆಫ್ ಫ್ರಿಜ್, ಫ್ಲಾಟ್ ಆ್ಯಂಡ್ ಸೈಡ್. ಇವು 3 ಆಪ್ಷನ್ಸ್ ಇರುತ್ತೆ. ಓಕೆ, ಇಲ್ಲಿ ವಿದ್ಯಾರ್ಥಿಗಳಿಗೆ ಇರುವ ಇನ್ನೊಂದು ಕ್ವಶನ್ ಅನ್ನು ಸಾಲ್ವ್ ಮಾಡ್ತಾ ಇದ್ದೇನೆ. ವಾಟ್ ಈಸ್ ದಿ ಮಿನಿಮಮ್ ಮಾರ್ಕ್ಸ್ ಟು ಗೆಟ್ ಗೌರ್ಮೆಂಟ್ ಕಾಲೇಜ್ ಇನ್ KCET? ಮಿನಿಮಮ್ ಮಾರ್ಕ್ಸ್ ಬಂದರೆ ಗೌರ್ಮೆಂಟ್ ಕಾಲೇಜ್ ಸೀಟ್ ಸಿಗುತ್ತಾ ಅಂತ ಕ್ವಶನ್. ಉತ್ತರ, ಆಸ್ ಫಾರ್ ದಿ KCET ಪಾಸಿಂಗ್ ಮಾರ್ಕ್ಸ್ 2024 ದಿ ಕ್ಯಾಂಡಿಡೇಟ್ಸ್ ಫ್ರಮ್ ದಿ ಜನರಲ್ ಕ್ಯಾಟಗಿರಿ. ಅಂದರೆ KCET ಪಾಸಿಂಗ್ ಮಾರ್ಕ್ಸ್ ಪಡೆದು ವಿದ್ಯಾರ್ಥಿಗಳು 2024ರಲ್ಲಿ ಜನರಲ್ ಕ್ಯಾಟಗರಿ ಆಗಿದ್ದರೆ ನೀಡ್ ಟು ಹ್ಯಾವ್ ಅಟ್ಲೀಸ್ಟ್ 50% ಆಫ್ ದಿ 180 ಟೋಟಲ್ ಮಾರ್ಕ್ಸ್. ಓಕೆ, ಅಟ್ಲೀಸ್ಟ್ 50% ಆದರೂ ಬಂದಿರಬೇಕು 180 ಟೋಟಲ್ ಅಂಕಗಳ ಒಳಗಡೆ. ವಿಲ್ ಕ್ಯಾಂಡಿಡೇಟ್ಸ್ ಇನ್ ದಿ ರಿಸರ್ವ್ಡ್ ಕ್ಯಾಟಗರಿ ನೀಡ್ ಟು ಹ್ಯಾವ್ ರಿಸೀವ್ಡ್ ಅಟ್ ಲೀಸ್ಟ್ 40% ಆಫ್ ದಿ 200 ಟೋಟಲ್ ಮಾರ್ಕ್ಸ್ ಆರ್ 80 ಮಾರ್ಕ್ಸ್. ಅಂದರೆ ವಿದ್ಯಾರ್ಥಿಗಳಿಗೆ ರಿಸರ್ವ್ಡ್ ಕ್ಯಾಟಗರಿ ಆದರೆ ರಿಸೀವ್ಡ್ ಅಟ್ಲೀಸ್ಟ್ 40% ಆಫ್ ದಿ ಟೋಟಲ್ 200 ಮಾರ್ಕ್ಸ್ ಅಂತ ಇದೆ ಅಲ್ವಾ. ರಿಸೀವ್ಡ್ ಮಾಡಿಕೊಂಡು ಅಟ್ಲೀಸ್ಟ್ ಸ್ವಲ್ಪ ಆದರೂ 40%ರಲ್ಲಿ 200 ಅಂಕಗಳ ಒಳಗಡೆ 80 ಆದರೂ ತಂದರೂ ಸೀಟ್ ಸಿಗುತ್ತಾ? ಹೌದು, ಸಿಗುತ್ತೆ. ಯಾವುದೇ ಕ್ಯಾಟಗರಿಯಲ್ಲಿ ಸ್ವಲ್ಪ ಫೀಸ್ ಹೆಚ್ಚಿರುತ್ತೆ. ಓಕೆ, KCET ಆಪ್ಷನ್ ಎಂಟ್ರಿ ವೈಟ್ ಮಾಡಿ 1 or 2 days, ನೆಕ್ಸ್ಟ್ 2 hours ಒಳಗಡೆ ಮಾಡ್ಕೊಳ್ಬಹುದು. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಅಂಡ್ ಕಾಮೆಂಟ್, ಸಬ್ಸ್ಕ್ರೈಬ್ ಪ್ರತಿಯೊಬ್ಬರಾಗಿ ಇನ್ನೊಬ್ಬರಿಗೆ ಶೇರ್ ಮಾಡಿ ತುಂಬ